ಬೇರೆ ಪರ್ಮನೆಂಟ್ ಕೆಲ್ಸದೋಳ್ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಕಂದ. ಹಾಗಂತ ನಮ್ ನೆಮ್ಮದಿ ಕೆಲ್ಸದವಳನ್ನ ಮನೆಯೊಳಗಡೆ ಬಿಟ್ಕೊಳಕ ದೊಡ್ಡಮ್ಮ. ಮೊದ್ಲು ಸಂಧ್ಯಾ ಹತ್ರ ಮೇಲೆ ಕೇಸ್ ಹಾಕುದು, ಈಗ ನನ್ನ ವಿಕ್ಕಿನ ದೂರ ಮಾಡೋಣ ಅಂತ ಬರುತ್ತೆ ಅನ್ಸುತ್ತೆ. ರಿತು, ಜಸ್ಟ್ ರಿಲ್ಯಾಕ್ಸ್, ಓವರ್ ಥಿಂಕಿಂಗ್ ಮಾಡಬೇಡ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅಲ್ಲ, ಈಗ ನಿನ್ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನು? ನನ್ನ ವಿಕ್ಕಿ ಮದ್ವೆ ಆಗ್ತಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಇವಾಗ, ಅಲ್ವಾ? ಇಷ್ಟು ದಿನ ನಿನ್ನ ವಿಕ್ಕಿ ಮಧ್ಯ ಇದ್ದವ್ರು ಯಾರು? ಮತ್ತು ಗವಿ. ಕರೆಕ್ಟ್. ಸಂಧ್ಯಾ ಹೋಗ್ಬಿಟ್ಲು. ವಿಕ್ಕಿ ಕೇಸಲ್ಲಿ ನಮಗ್ ತೊಂದರೆ ಕೊಡ್ತಾ ಇದ್ದಿದ್ ಭಾರ್ಗವಿನ ನಿಮ್ ದೊಡ್ಡಪ್ಪ ಈ ಮನೆನಲ್ಲಿ ಕೂಡ ಹಾಕಿದ್ದಾರೆ. ಅಂದ್ರೆ ಅವಳದ್ ಎಷ್ಟೇ ಹಾರಾಡಿದ್ರು ಈ ಮನೆಯಿಂದ ಹೊರಗಡೆ ಹೋಗಿ ಅವಳು ಈ ಕೇಸ್ನ ನಡೆಸಿದ ಮಾಡು. ನಿನ್ನನ್ನು ತಡೆಯೋದಕ್ಕೆ ಬೇರೆ ಯಾರಿದಾರಿತ್ತು? ಜೆ.ಪಿ. ನಿನ್ ಬಗ್ಗೆ ವಿಕ್ಕಿ ಬಗ್ಗೆ ಯೋಚನೆ ಮಾಡಿ ಈ ಡಿಸಿಷನ್ ತಗೊಂಡಿರೋದು. ಜಸ್ಟ್ ಸ್ಟಾಪ್ ಓವರ್ ಥಿಂಕಿಂಗ್. ಈ ವರ್ಷದ ಹಬ್ಬ ಏನಿದೆಯೋ ಚೆನ್ನಾಗಿ ಎಂಜಾಯ್ ಮಾಡು. ಯಾಕೆಂದ್ರೆ ಮುಂದಿನ ವರ್ಷ ನಿನ್ಗೂ ವಿಕ್ಕಿಗೂ ಮದ್ವೆ ಆಗಿ ನಿನ್ ಗಂಡನ ಮನೆಯಲ್ಲಿ ಇರ್ತೀಯಲ್ವಾ, ಅದಕ್ಕೆ. ಹೌದು ರಿತು ಮೇಡಮ್, ಟೆನ್ಷನ್ ಬಿಟ್ಟಾಕಿ. ಇನ್ಮೇಲೆ ಆ ಭಾರ್ಗವಿ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಜೆ.ಪಿ. ಸರ್ ಹೆಸರು ಕೇಳಿದ್ರೆ ಗಡಗಡ ಅಂತ ಆಗಿದೆ ಆ ಭಾರ್ಗವಿ ಪರಿಸ್ಥಿತಿ. ಊರುಗೂರೇ ತಿರುಗಿ ಎಲ್ಲೋದು ನಮ್ ಜೆ.ಪಿ. ಸರ್. ವಿಕ್ಕಿ ಸೇಫ್, ನೀವು ಆರಾಮಾಗಿರಿ. ಈ ಇಲ್ಲದೊಳಗೆ ಕೂತ್ಕೊಂಡು ಅಕ್ಷಿ ಅಂತ ಸೀನಿ ತಾನು ಸೀನಿದ ರಭಸಕ್ಕೆ ಮುಂದಿರೋ ಬೆಟ್ಟ ಅಲುಗಾಡ್ತಿದ್ಯಾ ಅಂತ ನೋಡ್ತಿದ್ದೆ. ಹಾಗಾಯ್ತು ನಿಮ್ ಕತೆ. ಏನ್ ನಿರ್ಮಲಾ, ರಿತು ಮದ್ವೆ ಬಗ್ಗೆ ಆಶ್ವಾಸನೆ ಕೊಡ್ತಿದ್ಯಾ? ರಿತು, ಇವಳು ಮಕ್ಕಳ ಮದುವೆ ಕೈಯಲ್ಲಿ ಮಾಡ್ಸಕ್ಕಾಗ್ಲಿಲ್ಲ, ಇನ್ನು ನಿನ್ನ ಮಾಡಿಸ್ತಾಳ? ಇವಳು ಮಾತನ್ನ ಕೇಳಿ ಹಗಲುಗನಸು ಕಾಣೋದನ್ನ ಬಿಟ್ಬಿಡು. ಜೆ.ಪಿ. ಸರ್ ಗೆಲ್ಲೋದು ಗ್ಯಾರಂಟಿ ಮೇಲೆ ಅವರಿಬ್ಬರು ಮದ್ವೆ ನಡೆಯೋದು ನಿಜ ತಾನೆ? ಏನಿರೋ ಗೊತ್ತಿಲ್ಲ, ಬೇರೆಯವ್ರ ವಿಷಯ. ಕಾನೂನು ಜ್ಞಾನದ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ ವಕೀಲ್ರೆ? ಒಬ್ಬ ವ್ಯಕ್ತಿನ ಬ್ಲಾಕ್ ಮೇಲ್ ಮಾಡಿದ್ರೆ ಯಾವ ಸೆಕ್ಷನ್ ಅಂಡರ್ ಅಲ್ಲಿ ಕೇಸ್ ಹಾಕ್ತೀರಾ? ಇಷ್ಟೇನಾ? ಸಿಂಪಲ್ ಮೇಡಮ್, ಸೆಕ್ಷನ್ 3. ನಿಜನಾ? ಈಗಷ್ಟೇ ಲಾ ಕಾಲೇಜ್ ಸ್ಟೂಡೆಂಟು ಸರಿ ಇರ್ತಾರೆ, ನಿಮಗ್ ಗೊತ್ತಿಲ್ವಲ್ರಿ? ಬ್ಲಾಕ್ ಮೇಲ್ ಸೆಕ್ಷನ್ ಯಾವ್ದು ಅಂತಲೇ ಗೊತ್ತಿಲ್ಲ, ಭಾರ್ಗವಿನ ಹೆದರ್ಸಿ ಗಡಗಡ ಅನ್ನಿಸ್ತೀರಾ? ನನ್ನ ಮಗನ್ ತಾಳಕ್ ತಕ್ಕನ ಕುಣಿಯೋದನ್ನ ಬಿಟ್ಟು ಭಾರ್ಗವಿಗೆ ಜೂನಿಯರ್ ಆಗ. ನೆಟ್ಟ ಕೆಲ್ಸನಾದ್ರೂ ಕಲಿತೀಯ. ಕರೆದು ಮಂಗಳಾರತಿ ಮಾಡಿಸ್ಕೊಳ್ಳೋದು ಅಂದ್ರೆ ಇದೇ ಇರ್ಬೇಕು. ಸಮುದ್ರ ಶಾಂತವಾಗಿದೆ ಅಂದ್ರೆ ಮುಂದೆ ಆರ್ಭಟಿಸೋ ಅಲೆ ಬರುತ್ತೆ ಅಂತ ಅರ್ಥ.
ಜ್ವಾಲಾಮುಖಿನ ಹಿಡಿದಿಟ್ಟಿದ್ದೀನಿ ಅಂತ ಮೆರಿಬೇಡಿ. ಜ್ವಾಲಾಮುಖಿ ಸಿಡದೆ ಸಿಡಿಯುತ್ತೆ. ಜೊತೆಗೆ ನಿಮ್ಮನ್ನು ಸುಟ್ಟು ಭಸ್ಮ ಮಾಡುತ್ತೆ. ಹುಷಾರ್. ಎಲ್ಲಿ ಹೋಗಿರ್ಬೋದು ಇವರು? ಯಾವತ್ತು ಇಷ್ಟ ತಡ ಮಾಡೋರಲ್ವಲ್ಲ. ಮಾರ್ಕೆಟ್ ಹೋದ್ರೆ ಪೂರ್ಣಿ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ದಿನ ಮನೆಯಿಂದ ಹೋಗೋದಕ್ಕೆ ಬೇಗ ಹೋಗಿದ್ದಾರೆ. ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಭಗವಂತ ಏನ್ ಮಾಡ್ಲಿ, ನಾನು ಒಬ್ಳೆ ಆಗೋಗಿದ್ದೀನಿ ಮನೇಲಿ. ಕಲ್ಪನಾ ನೋಡಿದ್ರೆ ಬಳ್ಳಾರಿಗೆ ಹೋಗಿದ್ದಾಳೆ. ಸಂಧ್ಯಾ ಇದ್ದಾಗ ನಾನು ಒಬ್ಳೆ ಇರೋದು ಮರ್ತೇ ಹೋಗಿದೆ ನನ್ಗೆ. ಭಾರ್ಗವಿನೂ ಇಲ್ಲ, ಸಂಧ್ಯಾನೂ ಇಲ್ಲ. ಇಷ್ಟೊತ್ತಾದ್ರೂ ಇವರು ಬಂದಿಲ್ಲ. ಏನ್ ಮಾಡ್ಬೇಕು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಫೋನ್ ಅರ ತಗೊಳ್ರಿ. The subscriber is currently switched off. ಏನ್ರಿ ನೀವು ಇಷ್ಟ ತಡವಾಗಿ ಮನೆಗೆ ಬರ್ತಾ ಇದೀರಲ್ಲ? ಎಷ್ಟು ಸಲ ಫೋನ್ ಮಾಡಿದೀನಿ ಗೊತ್ತಾ ನಿಮ್ಗೆ? ಯಾಕೆ ನನ್ ಫೋನ್ ತಗೊಳ್ಳಿಲ್ಲ ನೀವು? ಮಧ್ಯಾಹ್ನ ಊಟಕ್ಕೂ ಮನೆಗೆ ಬಂದಿಲ್ಲ. ಮನೇಲಿ ನಾನು ಒಬ್ಳೆ ಇರ್ತೀನಿ, ಗಾಬರಿ ಆಗಲ್ವಾ ನನ್ಗೆ? ಎಲ್ಲ ಹೋಗಿದ್ದೆ ಅಂತ ಈಗ್ಲಾದ್ರೂ ಹೇಳ್ರಿ. ಕೆಲಸ ಹುಡ್ಕೋಕ್ ಹೋಗಿದ್ದೆ. ಕೆಲ್ಸ ಹುಡ್ಕಕ್ಕ? ಮೊನ್ನೆ ತಾನೇ ನಿಮ್ಗೆ ಆಪರೇಷನ್ ಆಗಿದೆ. ನೀವ್ ರೆಸ್ಟ್ ಮಾಡ್ಬೇಕಲ್ವೇನ್ರಿ? ಯಾಕೆ ಕೆಲ್ಸ ಹುಡ್ಕಕ್ ಹೋಗಿದ್ರಿ? ಮನೆ ನಡಿಬೇಕಲ್ವಾ ಪುಟ್ಟಿ? ಮೊನ್ನೆ ನಮ್ಮ ಬಾರ್ಗು ಫ್ರೆಂಡ್ಸ್ ದಿನಸಿ ಕೊಟ್ಟೋದ್ರಲ್ಲ, ಅದನ್ನ ನಂದು ಕಳಿಸಿದ್ದು ಅಂತ ಅಂದ್ಕೊಂಡ್ಯಾ? ಮೊನ್ನೆ ನಂದನ್ನ ವಿಚಾರಿಸ್ದೆ, ದಿನಸಿನ ನೀನ್ ಕಳಿಸಿದ್ದು ಅಂತ. ಅದಕ್ಕೆ ಅವನಿಗೆ ಗೊತ್ತೇ ಇರ್ಲೇ ವಿಚಾರ. ಯಾರು ಕಳಿಸಿದ್ದು ಗೊತ್ತಾ? ನಮ್ಮ ಪುಟ್ಟಿನೇ. ನಮ್ಮ ಪುಟ್ಟಿನೇ ಆ ಹುಡುಗರ ಕೈಲಿ ಕಾಸು ಕೊಟ್ಟು ಆ ದಿನಸಿನೆಲ್ಲ ಕಳಿಸಿದಾಳೆ. ಪಾಪ ಅಲ್ಲಿದ್ರೂ 4 ಕಾಸು ದುಡ್ದಿರೋದ್ನ ನಮಗೋಸ್ಕರ ಖರ್ಚು ಮಾಡಿದಾಳಲ್ಲಮ್ಮ. ಅವಳೇನೋ ಪ್ರೀತಿಯಿಂದ ನಮಗೆ ಕೊಟ್ಬಿಡ್ತಾಳೆ. ಹಾಗಂತ ಅವಳು ಮನೆ ನಡೆಯೋದು ಬೇಡ್ವಾ? ಹೊಸ ಮದುವೆ ಆಗಿರ್ತಾರೆ, 1000 ಖರ್ಚುಗಳು ಇರ್ತವೆ. ಈಗಲೇ ಅವಳನ್ನ ನಮ್ಮಿಂದ ದೂರ ಕಳಿಸಿ ಪಡಬಾರ್ದ ಕಷ್ಟನ್ನೆಲ್ಲ ಪಡ್ತಾ ಇದ್ದೀನಿ. ಇನ್ನೂ ಅವಳ ಮೇಲೇನೆ ನಮ್ಮ ಮನೆ ಭಾರನ ಹೊರಿಸ್ಬಿಡದ? ಅದಕ್ಕೆ ನಾನು ಕೆಲಸ ನೋಡಕ್ ಹೋಗಿದ್ದೆ. ನೀವ್ ಹೇಳ್ತಿರೋ ಮಾತು ಸರಿಯಾಗಿದೆ, ನಾನು ಒಪ್ಕೋತೀನಿ. ದುಡಿಯಕ್ ನೀವ್ ಯಾಕೆ ಹೋಗ್ಬೇಕು ಹೇಳಿ? ನಿಮ್ಗೆ ಈಗ ತಾನೇ ಆಪರೇಷನ್ ಆಗಿದೆ, ಚೇತರಿಸ್ಕೋತಾ ಇದ್ದೀರಾ. ಸ್ವಲ್ಪನಾದ್ರೂ ರೆಸ್ಟ್ ಬೇಡವಾ ನಿಮ್ಗೆ? ನಾನ್ 4 ಮನೆಗೆ ಹೋಗಿ ಅಡುಗೆ ಮಾಡಿದ್ರೆ ಕೈ ತುಂಬಾ ದುಡ್ಡು ಬರುತ್ತೆ. ಸರಿ ಬಿಡು. ಇಲ್ಲಿವರೆಗೂ ಮಗಳನ್ನ ದುಡಿಯಕ್ಕೆ ಕಳಿಸಿ ಆರಾಮಾಗಿ ಕೂತ್ಕೊಂಡಿದ್ದ ಅಂತ ಪಟ್ಟ ಒಪ್ಕೊಂಡಿದ್ದೆ ನಾನು. ಈಗ ನಿನ್ನನ್ನು ಕಳಿಸಿ ಹೆಂಡತಿನ ದುಡಿಯಕ್ಕೆ ಕಳಿಸಿದಾನೆ ಅನ್ನೋ ಪಟ್ಟನೂ ಓದ್ಕೋಬೇಕು ನಾನು. ಇದನ್ನ ಯಾರೋ ಹೊರಗ್ಲೋರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬೇಡ. ನನ್ನ ಆತ್ಮ ಇದೆಯಲ್ಲ, ಆತ್ಮಸಾಕ್ಷಿ, ಅದು ಚುಚ್ತಾ ಇದೆ ನನಗೆ. ಮಗಳನ್ನ ಹೆಂಡತಿನ ದುಡಿಯಕ್ಕೆ ಕಳಿಸ್ತಿದ್ಯಾ ಅಂತ. ಇಷ್ಟು ವರ್ಷ ಮನೆಗೆ ಭಾರವಾಗಿತ್ತ ನನ್ನನ್ನು ದಯವಿಟ್ಟು
ಗಂಡಾಗಿ ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಪೂರ್ಣಿ. ತುಂಬಾ ಕೆಲಸ ಹುಡುಕ್ಬಿಟ್ಟೆ ಪೂರ್ಣೆ. ವಯಸ್ಸಾಗಿದೆ ಅಂತ ಯಾರೂ ಕೆಲಸ ಕೊಡ್ಲಿಲ್ಲ. ಹೇಗೋ ಕಷ್ಟಪಟ್ಟು ಒಂದು ಕೆಲಸ ಹುಡುಕ್ತೆ. ಹೌದೇನ್ರಿ? ಏನ್ ಕೆಲಸ ಇದು? ಏನ್ ಕೆಲಸ ಅಂದ್ರೆ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಕ್ತು ಪುಣ್ಯ. ಅದ್ರ ಯೂನಿಫಾರ್ಮ್. ಅಪ್ಪಂಗೆ ಬೆಂಡೆಕಾಯಿ ಅಂದ್ರೆ ಅದೆಷ್ಟು ಇಷ್ಟ. ಇದನ್ನ ತಿಂದ್ರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಭಾರ್ಗವಿ, ಅಜ್ಜಿ. ಏನಾಯ್ತಮ್ಮ? ಯಾಕೆ ಹೇಗಿದೀಯಾ? ಏನಿಲ್ಲ ಅಜ್ಜಿ, ಅದು ಪರವಾಗಿಲ್ಲಮ್ಮ. ಅದೇನು ಅಂತ ನನ್ನ ಹತ್ರ ಹೇಳು. ಹೇಳಮ್ಮ, ಪರವಾಗಿಲ್ಲ. ನನಗಪ್ಪ ನೆನಪಾಗ್ತದೆ ಅಜ್ಜಿ. ತವ್ರ ಮನೆ, ಹೆತ್ತೋರಿಂದ ದೂರ ಇರೋ ಸಂಕಟ ನನಗೆ ಅರ್ಥ ಆಗುತ್ತೆ ಮಗಳೇ. ಮನೆಯಿಂದ ದೂರ ಆಗಿದ್ದೇನೆ ಅಜ್ಜಿ. ಎಲ್ಲಿ ಅವ್ರ ಮನ್ಸಿಂದನೂ ದೂರ ಆಗ್ಬಿಡ್ತೇನೋ ಅಂತ ಭಯ ಆಗ್ತದೆ. ಈಗ ನೀನಿರೋ ಸ್ಥಿತಿಯಲ್ಲಿ 1000 ಯೋಚನೆಗಳು ಬರೋದು ಸಹಜ ಭಾರ್ಗವಿ. ಆದ್ರೆ ಪರಿಸ್ಥಿತಿಗಳು ಹೀಗೆ ಇರೋದಿಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೋಡ್ತಾ ಇರು. ಈ ಮನೆಯಲ್ಲಿ ನಿನ್ನನ್ನೆಲ್ಲರೂ ಒಪ್ಕೋಬೇಕು ಅಂತ ಅರ್ಜುನ್ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ ಗೊತ್ತಾ? ಏನೋ ಗೊತ್ತಿಲ್ಲ ಅಜ್ಜಿ, ಈ ಮದ್ವೆ ನನ್ನ ಪಾಲಿಗೊಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಆ ಕಡೆ ಒಗ್ಯೋಕ್ಕೂ ಆಗ್ತಿಲ್ಲ, ಈ ಕಡೆ ನುಂಗೋಕ್ಕೂ ಆಗ್ತಾ ಇಲ್ಲ. ಆ ಕಡೆ ವಾಪಸ್ ಮನೆಗೂ ಹೋಗಕ್ಕಾಗ್ತಾ ಇಲ್ಲ, ಈ ಕಡೆ ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ನಿಮಗೆ ಗೊತ್ತಾ, ಅಪ್ಪ ಅಮ್ಮನ್ ಬಿಟ್ಟು ನಾನು ಒಂದಿನನೂ ಇದ್ದೋಳಲ್ಲ. ನನ್ನ ಪ್ರಪಂಚನೇ ಅವರು, ಅವ್ರ ಪ್ರಪಂಚನೇ ನಾನು ಅನ್ನೋ ಹಾಗಿದ್ದೆ. ಆದ್ರೆ ಈಗ ಅವ್ರ ಪ್ರಪಂಚದಲ್ಲಿ ನಂಗೆ ಜಾಗನೇ ಇಲ್ಲ ಅಜ್ಜಿ. ಯಾಕಾದ್ರೂ ಇಷ್ಟು ದೊಡ್ಡೋಳಾಗ್ಬಿಟ್ನೋ ಅಂತ ಅನಿಸ್ತಾ ಇದೆ. ಪುಟ್ಟ ಅಂಬೆ ಕಾಲಿಡೋ ಮಗುವಾಗಿ ಅಪ್ಪನ ಕೈ ತುತ್ತಿಂದು ಅಮ್ಮನ ಮಡ್ಲಲ್ಲಿ ಮಲಗೋ ಆಸೆ ಆಗ್ತಿದೆ ಅಜ್ಜಿ. ಏನ್ ಹೇಳ್ತಾ ಇದ್ದೀರಾ ನೀವು? ಈ ವಯಸ್ಸಿನಲ್ಲಿ ನೀವು ಸೆಕ್ಯೂರಿಟಿ ಕೆಲಸ ಮಾಡಕ್ ಹೋಗದಾ? ಬೇಡ ಕಣ್ರಿ, ಬೇಡ. ಇದೇನ್ ಪುಣ್ಯ ಹೀಗೆ ಮಾತಾಡ್ತೀಯ? ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅಂತ ಇದೆಯಾ? ನಾನೇನ್ ಕಳ್ತನ ಮಾಡಕ್ ಹೋಗ್ತಾ ಇದ್ದೀನ? ಕಾಯಕ್ ಹೋಗ್ತಾ ಇದ್ದೀನಿ, ಕಾಯೋದಿಕ್ಕೆ. ಯಾಕೆ ಮುಜುಗರ ಆಗ್ತಿದ್ಯಾ? ಗಂಡ ವಾಚ್ಮನ್ ಕೆಲಸ, ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಳ್ಳಕ್ಕೆ ಮುಜುಗರ ಆಗ್ತಿದ್ಯಾ ನಿನ್ಗೆ? ಅಥವಾ ಸಂಬಳ ಕಡಿಮೆ ಅಂತಲ್ಲ? ಛೇ, ಎಂಥ ಮಾತಾಡ್ಬಿಟ್ರಿ. ನೀವದ್ ಯಾವುದೇ ಕೆಲಸ ಮಾಡಿದ್ರು
ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ರೀ. ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಹೋದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೀರಲ್ಲ, ಅದಕ್ಕೆ ನನಗೆ ದುಃಖ ಆಯ್ತು ಅಷ್ಟೆ. ನನಗೆ ಗೊತ್ತಿದೆ ರೀ, ನಾನು ನಿಮ್ಮ ಕೈ ಹಿಡ್ದಿರೋದು ನಿಮ್ಮ ಒಳ್ಳೆ ಮನಸ್ಸು, ನಿಮ್ಮ ಗುಣ ನೋಡೇ ಹೊರತು ದುಡ್ಗೋಸ್ಕರ ಅಲ್ಲ ರೀ. ಗೊತ್ತು ಪೂರ್ಣಿ, ಇಷ್ಟು ವರ್ಷ ಏನೇ ಕಷ್ಟ ಬಂದರು ಎಲ್ಲನೂ ನುಂಗ್ಕೊಂಡು ನನ್ನ ಜೊತೆಲಿ ಜೀವನ ಮಾಡಿದ್ದೆ. ಗೊತ್ತು ಪೂರ್ಣಿ, ನನಗೆ ದುಡ್ಡಿಗೆಂದು ಆಸೆ ಪಟ್ಟೋಳಲ್ಲ ನೀನು. ಆದರೂ ದಯವಿಟ್ಟು ಪೂರ್ಣಿ ನೋಡು, ಈ ಕೆಲಸಕ್ಕೆ ಹೋಗಿ ಪರ್ಮಿಷನ್ ಕೊಟ್ಟು ನಮಗೆ. ಯಾರು ಹಂಗಿಲ್ದಂಗೆ ಬದುಕ್ಬಿಡ. ನಾನು ಗಂಡನಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ರೆ ಅವಕಾಶ ಮಾಡಿಕೊಡಮ್ಮ ಪ್ಲೀಸ್. ಯಾಕಪ್ಪ, ಯಾಕೆ ಕಣ್ಣಲ್ಲಿ ನೀರು? ಬೇಜಾರು ಮಾಡ್ಕೊಬೇಡ ನೀನು. ಏನೀಗ ಏನಾಯ್ತು? ಲಾಯರ್ ಓದಿದ್ದೆ, 4 ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿದ್ದೆ. ಏನೋ ಅವನಿಗಿಷ್ಟ ಆಗಲಿಲ್ಲ, ಏನೇನು ನಡೆದೋಯ್ತು, ಅದು ತಪ್ಪೋಯ್ತು. ಈಗ ಅದಕ್ಕಿಂತ ಒಳ್ಳೆ ಅವಕಾಶ ಸಿಕ್ಕಿದೆಯಲ್ಲೋ ನೋಡು. 4 ಜನರ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು. ಕಡಿಮೆ ಅಲ್ಲ ಇದು. ನಾನಂತೂ ಹೊಸ ಕೆಲಸ ಸೇರೋ ಖುಷಿನಲ್ಲಿದ್ದೇನೆ. ನೀನ್ ತಲೆ ಕೆಡಿಸ್ಕೋಬೇಡ, ನಾನು ಖುಷಿಯಾಗಿದ್ದೇನೆ. ನೀರಿಂದ ಆಚೆ ಬಂದಿರೋ ಮೀನಿನ ಹಾಗಾಗ್ಬಿಟ್ಟಿದೆ ಅಜ್ಜಿ. ಅಪ್ಪನ ನೋಡ್ದೆ, ಅವ್ರ ಮಾತು ಕೇಳ್ದೆ, ನನಗೆ ತುಂಬಾನೇ ಸಂಕಟ ಆಗ್ತಿದೆ ಅಜ್ಜಿ. ಅಪ್ಪ ಅಮ್ಮನ ಜೊತೆ ಇರುವಾಗ ಅವ್ರ ಪ್ರೀತಿ ಇಷ್ಟೊಂದು ದುಬಾರಿ ಅಂತ ನನ್ಗೆ ಅರ್ಥನೇ ಆಗಿರ್ಲಿಲ್ಲ. ಆದ್ರೆ ಈಗ ನೋಡಿ, ಅವ್ರ ನೆನಪು ಮಾತ್ರ ನನ್ನ ಜೊತೆಗಿದೆ. ನಾನು ನಮ್ಮನೇಲಿ ಡ್ಯಾಡ್ ಮಾಮ್ ಕಣ್ಣೆದ್ರಿಗೆ ಇತ್ತು, ನೀವು ಹೀಗೆ ಬೇಜಾರಲ್ಲಿರಬೇಡಿ ಅನ್ನೋಕ್ಕೂ ಮನ್ಸಾಗ್ತಿಲ್ಲ. ಆ ಕಡೆ ನೀವು ಕಳ್ಕೊಂಡಿರೋ ಪ್ರೀತಿನ ವಾಪಸ್ ಕೊಡ್ಸೋಕ್ಕೂ ಆಗ್ತಿಲ್ಲ. ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಭಾರ್ಗವಿ. ಹೆಣ್ಮಕ್ಳ ಜೀವನ ಅಂದ್ರೇ ಹಾಗೆ. ಮಳೆಗಾಲ, ಚಳಿಗಾಲ, ಬಿಸಿಲುಗಾಲ ಅಂತಿರುತ್ತಲ್ಲ, ಹಾಗೆ ಕಷ್ಟ ಸುಖ ಎಲ್ಲನೂ ನಮ್ಮ ಜೀವನದಲ್ಲಿರುತ್ತೆ. ಮೋಡ ಕವಿದಿದೆ ಅಂದ ಮಾತ್ರಕ್ಕೆ ಬೆಳಕು ಬರೋದೇ ಇಲ್ಲ ಅಂತಲ್ಲ. ನೋಡ್ತಾ ಇರು, ಆದಷ್ಟು ಬೇಗ ರವೀಂದ್ರ ನಿನ್ನನ್ನು ಕ್ಷಮಿಸ್ತಾನೆ. ನಮ್ಮಪ್ಪ ನಿಮಗೆ ಗೊತ್ತಾ ಅಜ್ಜಿ? ಅವನಿಗಾಗಿರೋ ಅನ್ಯಾಯದ ಬಗ್ಗೆ ಮತ್ತೆ ನನಗೆ ಯೋಚಿಸೋ ಶಕ್ತಿ ಇಲ್ಲಮ್ಮ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾ? ಸಾಕು, ಅದ್ರ ಬಗ್ಗೆ ಮಾತಾಡಬೇಡ. ಆದ್ರೆ ರವೀಂದ್ರ ಮಾತ್ರ ನಿನ್ನನ್ನು ಕ್ಷಮಿಸ್ತಾನೆ. ಆ ನಂಬಿಕೆ ನನಗಿಲ್ಲ ಅಜ್ಜಿ. ಯಾಕೆ? ಅವತ್ತು ಸಂಧ್ಯನ್ ಕೇಸ್ ಸೋತಿದ್ದಿನ ನನ್ನ ಮಗಳು ಸೋತಿಲ್ಲ, ಸಂಧ್ಯನಿಗೆ ನ್ಯಾಯ ಕೊಡಿಸ್ತಾಳೆ, ಅವಳು ನಿನ್ ಮುಂದೆ ಬಂದು ನಿಲ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು. ನನ್ನ ಮೇಲೆ ಅಷ್ಟು ನಂಬಿಕೆ ನಮ್ಮ ಅಪ್ಪಂಗೆ. ಆದ್ರೆ ನಾನು JP ಪಾಟೀಲ್ ಮನೆ ಸೊಸೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ.